ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ನ್ಯೂಸ್ ಯೂಟ್ಯೂಬ್ ಚಾನಲ್. ಗೈಸ್, ಬಿಗ್ ಬಾಸ್ ಕುರಿತು ಮತ್ತೆ ಹೊಸ ರಿಯಾಲಿಟಿ ಶೋ ಜಿ ಕನ್ನಡದಲ್ಲಿ ಬರ್ತಾ ಇದೆ, ಪ್ಯಾಟೆ ಮಂದಿ ಹಳ್ಳಿ ಲೈಫು. ಸೊ ಎರಡೂ ಕುರಿತು ಒಂದಷ್ಟು ಅಪ್ಡೇಟ್ಗಳಿದ್ದಾವೆ. ಸೊ ಏನಂತ ನೋಡ್ಕೊಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ಇನ್ನಾರಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ದಯವಿಟ್ಟು ಗೈಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಅಂತ ಹೇಳ್ತಾ ಬನ್ನಿ ಇವಾಗ ಏನು ಅಪ್ಡೇಟ್ ಅಂತ ನೋಡ್ಕೊಬರೋಣ. ಸೊ ನಿಮ್ಗೆ ಗೊತ್ತಿರೋ ಹಾಗೆ ಪ್ಯಾಟೆ ಮಂದಿ ಹಳ್ಳಿ ಲೈಫು ಜಿ ಕನ್ನಡದಲ್ಲಿ ಒಂದು ಬ್ಯಾಂಗ್ ಅಂತ ಒಂದು ಅಪ್ಡೇಟ್ನ ಬಿಟ್ಟರು ನಮ್ಮ ಅಕುಲ್ ಬಾಲಾಜಿ ಅವ್ರದ್ದು ಒಂದು ವಿಡಿಯೋ ಮಾಡಿ. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ ಈ ಒಂದು ಹೋದ ತಿಂಗಳಲ್ಲಿ ಜುಲೈಯಲ್ಲಿ ಲೈಕ್ ಒಂದು ಪ್ರೋಮೋ ಶೂಟು ಕೂಡ ಆ್ಯಡ್ ಮಾಡ್ತಾರೆ, ಲೈಕ್ ರಿಲೀಸ್ ಮಾಡ್ತಾರೆ ಅಂತಲೂ ಕೂಡ ಒಂದು ಅಪ್ಡೇಟ್ ಬರ್ತಾ ಇತ್ತು. ಬಟ್ ಅದು ಬಿಟ್ಟಿಲ್ಲ. ಬಟ್ ಏನಪ್ಪ ಅಂತಂದರೆ ಈಗ ಆಲ್ರೆಡಿ ಒಂದು ರಿಯಾಲಿಟಿ ಶೋಗೆ ಆಡಿಷನ್ ಕೂಡ ಕರೆದಿರೋದು ಕೂಡ ಉಂಟು. ಆಡಿಷನ್ ಕೂಡ ಕಂಪ್ಲೀಟ್ ಆಗಿದೆ. ಸೊ ಅದೆಲ್ಲ ಕಂಪ್ಲೀಟ್ ಆದಮೇಲೆ ಇಷ್ಟೊತ್ತಿಗಾಗಲೇ ಒಂದು ಪ್ರೋಮೋ ಬರಬೇಕಾಗಿತ್ತು, ಬಟ್ ಇನ್ನೂ ಅಫಿಷಿಯಲ್ ಆಗಿ ಬಿಟ್ಟಿಲ್ಲ. ಯಾಕೆ ಅಂತಂದರೆ ಈ ಒಂದು ಬಿಗ್ ಬಾಸ್ ಶೋ ಮತ್ತು ಈ ಏನು ಪ್ಯಾಟೆ ಮಂದಿ ಹುಡುಗಿರ ಹಳ್ಳಿ ಲೈಫು ಎರಡೂ ಬರ್ತಾ ಇದೆ. ಅದು ಒಟ್ಟಿಗೆ ಶೋ ಬರ್ಬೋದು ಅಂತ ಒಂದು ಅಪ್ಡೇಟ್ಗಳು ಬರ್ತಾ ಇದೆ. ಅಂದರೆ ಹಿಂದೆ ಮುಂದೆ ಒಂದು ವಾರ ಫಸ್ಟ್ ಸ್ಟಾರ್ಟ್ ಮಾಡೋದು ಮೇ ಬಿ ಇವರೇ ಪ್ಯಾಟೆ ಹುಡುಗಿರ ಹಳ್ಳಿ ಲೈಫ್ ಇವುದೇ ಒಂದು ಶೋ ಆನ್ ಏರ್ ಆಗೋದು ಅಂತ ಅನ್ಸುತ್ತೆ ಇಲ್ಲಿ ಅಪ್ಡೇಟ್ಗಳ ಪ್ರಕಾರ. ಸೊ ಈ ಎರಡು ಶೋಗಳನ್ನ ನೋಡ್ತಾ ಇದ್ರೆ ಮೇ ಬಿ ಎಲ್ಲೋ ಒಂದು ಟೈಮ್ ಕ್ಲಾಶ್ ಅನ್ನೋದು ಕೂಡ ಆಗ್ಬೋದು. ಯಾಕಂದ್ರೆ ಈಗ ಗೊತ್ತಿರೋ ಹಾಗೆ ಬಿಗ್ ಬಾಸ್ ಅವರು ಲೈಕ್ ಟೈಮಿಂಗ್ಸ್ ಏನೊಂದು ಶೋ ನಡೀತಾ ಇದೆ ನಿಮ್ಗೆ ಗೊತ್ತಿರೋ ಹಾಗೆ 9:30 ಸ್ಟಾರ್ಟ್ ಆಗ್ತದೆ, 11 o'clock ಎಂಡ್ ಆಗ್ತಾ ಇತ್ತು. ಆ್ಯಂಡ್ ಯೂಶಲಿ ಲಾಸ್ಟ್ ಇಯರು ಲೈಕ್ ಅದೊಂದು ಸ್ವಲ್ಪ ಒಂದಷ್ಟು ಅಪ್ಡೇಟ್ಸ್ಗಳು ಬರ್ತಾ ಇದೆ ಏನಂತಂದ್ರೆ ತುಂಬಾ ಟೈಮಿಂಗ್ಸ್ ಜಾಸ್ತಿ ಆಗ್ತದೆ. ಇವಾಗ ನಮಗೂ ಪರ್ಸನಲ್ ಇದ್ರ ಬಗ್ಗೆ ಕೂಡ ಒಂದು ವಿಡಿಯೋ ಮಾಡಿದ್ವಿ, ದಯವಿಟ್ಟು ಯಾರೆಲ್ಲ ನೋಡಿಲ್ಲ ಹೋಗಿ ನೋಡ್ಕೊಂಬನ್ನಿ. ಅಂದ್ರೆ ಬಿಗ್ ಬಾಸ್ ಶೋ ಈಗ ಆಲ್ರೆಡಿ ನಿಮ್ಗೆ ಗೊತ್ತಿರೋ ಹಾಗೆ 9:30 ಇಂದ 11 o'clock ತನಕ ನಡೀತಾ ಇತ್ತು. ಸೊ ತುಂಬಾ ಡ್ರ್ಯಾಗ್ ಆಗ್ತಾ ಇತ್ತು. ಅಂದ್ರೆ ಬೆಳಿಗ್ಗೆ ಎದ್ದು ಆಫೀಸ್ಗೆ ಹೋಗೋಕ್ಕಾಗಲ್ಲ, ಈ ಥರ ಕಂಪ್ಲೇಂಟ್ಸ್ಗಳು ಜಾಸ್ತಿ ಬರ್ತಾ ಇದರಿಂದ. ಸೊ ಟೈಮಿಂಗ್ಸ್ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಆಗಿತ್ತು, ಅದ್ರ ಬಗ್ಗೆ ಕೂಡ ಒಂದು ವಿಡಿಯೋ ಮಾಡಿದ್ವಿ. ಆ್ಯಂಡ್ ಇವಾಗ ಸದ್ಯಕ್ಕೆ ನಮಗೆ ಬರ್ತಾ ಇರೋ ಅಪ್ಡೇಟ್ಗಳ ಪ್ರಕಾರ ಬಿಗ್ ಬಾಸ್ 9 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಅಂತ ಒಂದು ಅಪ್ಡೇಟ್ಗಳು ಸಿಗ್ತಾ ಇದಾವೆ ಇಲ್ಲಿ. ಎಸ್, ಸೊ 9 ಗಂಟೆಗೆ ಸ್ಟಾರ್ಟ್ ಆಯಿತು ಅಂತಂದರೆ 10:30 ಮುಗಿಯುವಂಥ ಶೋ ಒಂದು ಸ್ವಲ್ಪ 1.5 hour ಶೋ ಆಗಿರೋದ್ರಿಂದ 10:30 ಮುಗಿದ್ರೆ ನಮಗೂ ಕೂಡ ಒಂದು ಸ್ವಲ್ಪ ಎಲ್ಲೋ ಈಸಿ ಆಗುತ್ತೆ, ಮಲ್ಕೊಳಕ್ಕಾಗಿರ್ಬೋದು, ಒಂದು ಸ್ಲೀಪಿಂಗ್ ಶೆಡ್ಯೂಲ್ ಏನಿರುತ್ತೆ ಅದು ಕರೆಕ್ಟಾಗಿರುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ ಈಗ ಸದ್ಯಕ್ಕೆ ಟೈಮ್ ಕ್ಲಾಶ್ ಅನ್ನೋದು ಎರಡಕ್ಕೂ ಕೂಡ ಆಗಬಹುದು. ಇನ್ ಕೇಸ್ ಏನಾದರೂ ಜಿ ಕನ್ನಡದವ್ರು ಯೋಚನೆ ಮಾಡಿ ತಡಿಯಪ್ಪ ಬಿಗ್ ಬಾಸ್ಗೆ ನಾವು ಟಕ್ಕರ್ ಕೊಡ್ಬೋದು ಅಂತ ಯೋಚನೆ ಮಾಡಿ 9 ಗಂಟೆಯಿಂದ ಏನಾದರೂ ಇಟ್ಟರು ಅಂತಂದರೆ ನನ್ನ ಪ್ರಕಾರ ವ್ಯೂಸ್ ಅಲ್ಲಿ ಕಮ್ಮಿ ಆಗುತ್ತೆ, ವ್ಯೂಸ್ TRP ಅನ್ನೋದು ಒಂದು ಸ್ವಲ್ಪ ರೈಸು ಡೌನ್ ಆಗ್ಬೋದು. ಬಟ್ ನನ್ನ ಪ್ರಕಾರ ಏನಂತಂದರೆ ಬಿಗ್ ಬಾಸೇ ಒಂದು ಸ್ವಲ್ಪ ಜಾಸ್ತಿ ಮಟ್ಟಕ್ಕೆ ವ್ಯೂವರ್ಶಿಪ್ ಬರುತ್ತೆ ಅನ್ಸುತ್ತೆ. ಬಟ್ ಏನಾದರೂ ಒಳ್ಳೆ ಕಂಟೆಂಟ್ಗಳು ಬಂತು ಅಂತಂದರೆ ಅದು ಫಿಕ್ಸ್ ಆಗುತ್ತೆ, ಬಿಗ್ ಬಾಸ್ಗೆ ಜಾಸ್ತಿ ಕಲರ್ಸ್ ಕನ್ನಡನೇ ಜಾಸ್ತಿ ನೋಡ್ತಾರೆ. ಇನ್ನೊಂದು ಕಡೆ ಈಗ ಅಪ್ಡೇಟ್ಗಳು ಬರ್ತಾ ಇರೋದು ಏನಂತಂದ್ರೆ ಜಿ ಕನ್ನಡ ಒಂದು ಏನಿದೆ ಪ್ಯಾಟೆ ಹುಡುಗಿರ ಹಳ್ಳಿ ಲೈಫ್, ಆ ಶೋ ಆಕ್ಚುಲಿ 8ರಿಂದ 9 ಗಂಟೆ ತನಕ ಬರುತ್ತೆ ಅಂತ ಅಪ್ಡೇಟ್ಗಳು ಬರ್ತಾ ಇದೆ. ಅಂದ್ರೆ ವೀಕ್ ಡೇಸ್, ವೀಕೆಂಡ್ ಅಲ್ಲಿ ನಾರ್ಮಲ್ ಆಗಿ ಲೈಕ್ ನಾರ್ಮಲ್ ಇದೆ ಏನು ಟೈಮಿಂಗ್ ಇದೆ ಅದೇ ಕೂಡ ಬರುತ್ತೆ ಅಂತ ಹೇಳ್ತಿದ್ದಾರೆ ಇಲ್ಲಿ. ಸೊ ಅದೇ ಈಗ ಏನಪ್ಪಾ ಅಂತಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಈ ಒಂದು ಟೈಮಿಂಗ್ಸ್ ಏನಿದೆ, ಇನ್ ಕೇಸ್ ಏನಾದರೂ 1 hour ಮುಂಚೆ ಶೋ ಏನಾದರೂ ಪ್ಯಾಟೆ ಲೈಕ್ ಮಂದಿ ಹಳ್ಳಿ ಲೈಫ್ ಏನಾದರೂ ಸ್ಟಾರ್ಟ್ ಆಯಿತು ಅಂತಂದರೆ ಮೇ ಬಿ ಎಲ್ಲರೂ ಜಾಸ್ತಿ ಅದನ್ನು ಕೂಡ ನೋಡ್ತಾರೆ. ಯಾಕಂದರೆ ತುಂಬ ಜನ ಫ್ಯಾನ್ಸ್ಗಳಿದ್ದಾರೆ ಗುರು, ಇದು 5ನೇ ಸೀಸನ್ ನಡೀತಾ ಇರೋದ್ರಿಂದ ತುಂಬ ಫ್ಯಾನ್ಸ್ಗಳು ಇರ್ತಾರೆ. ಮೇ ಬಿ ನನಗನ್ನಿಸ್ತಾರದು ಏನಪ್ಪ ಅಂತಂದರೆ ಒಂದು ಇನ್ ಕೇಸ್ ಏನಾದರೂ ಇದೇ ಜಾಗದಲ್ಲಿ ಪ್ಯಾಟೆ ಮಂದಿ ಕಾಡಿಗೆ ಬಂದರು ಆ ಸೀಸನ್ ಇತ್ತು ಅಂತಂದರೆ ಮೇ ಬಿ ಬಿಗ್ ಬಾಸ್ಗೂ ಒಂದು ಸ್ವಲ್ಪ ಟಕ್ಕರ್ ಕೊಡುವಂಥ ಪಾಸಿಬಿಲಿಟೀಸ್ ಹೈ ಇರ್ತಿತ್ತು ಅಂತ ನಾನೇ ಹೇಳ್ತಿದ್ದೆ. ಸೇಮ್ ಟೈಮಿಂಗ್ ಇಟ್ಕೊಂಡಿದ್ರು ಸ್ವಲ್ಪ ವ್ಯೂವರ್ಶಿಪ್ ಎರಡು ಅರ್ಧಕ್ಕರ್ಧ ಹೋಗಿರ್ತಿತ್ತು ಇಲ್ಲಿ. ಹೌದು, ಯಾಕಂದರೆ ಪ್ಯಾಟೆ ಮಂದಿ ಕಾಡಿಗೆ ಬಂದರೂ ಅದು ಡಿಫ್ರೆಂಟ್ ಕಾನ್ಸೆಪ್ಟ್ ಅದು ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ಹಳ್ಳಿ ಲೈಫು ಅನ್ನೋದು ಕೂಡ ಆಲ್ರೆಡಿ ಯೂಶಲಿ ನಾವು ನೋಡಿರೋದ್ರಿಂದ ಹುಡುಗಿರು ಹಾಕೊಳ್ಳೋದ್ರಿಂದ ಒಂದು ಸ್ವಲ್ಪ ಡೌನ್ಶಿಪ್ ಕಮೆಂಟ್ಗಳನ್ನ ನೋಡ್ತಾ ಇದೆ, ಏನು ಗುರು ಬರೀ ಹುಡುಗಿರಿಗೆ ಮಾತ್ರ ಅವಕಾಶ ಕೊಡ್ತೀರಾ, ಎಲ್ಲ ಒಂದು ಇದ್ರಲ್ಲ ಹುಡುಗರಿಗೆ ಏನು ಕೊಡ್ತಾ ಇಲ್ಲ ಅಂತ ಹೇಳ್ತಾರೆ. ಜಿ ಕನ್ನಡದ ಆಕ್ಚುಲಿ ಭರ್ಜರಿ ಬ್ಯಾಚುಲರ್ಸ್ ಅಂತ ಏನೋ ಮಾಡಿದಲ್ಲ, ಅದ್ರಲ್ಲಿ ಎಲ್ಲ ಹುಡುಗರು ಕೂಡ ಹಾಕೊಂಡಿದ್ದಾರೆ. ಹುಡುಗರು ಅಂತಂದ್ರೆ ಇಟ್ಸ್ ನಾಟ್ ಹೊಸಬ್ರು ಅವರೆಲ್ಲ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಇಂಡಸ್ಟ್ರಿ ಇರೋನ್ನ ಕರ್ಕೊಂಬಂದು ಇಲ್ಲಾಂದ್ರೆ ಅಲ್ಲೇ ಆಕ್ಟ್ ಮಾಡಿರೋನ್ನ ಕರ್ಕೊಂಬಂದು ನನಗೆ ಅರ್ಥ ಆಗ್ತಲ್ಲ, ಫ್ರೆಶ್ ಫೇಸ್ನ ಇಂಟ್ರೊಡಕ್ಷನ್ಸ್ ಮಾಡಬೇಕು. ನನ್ನ ಪ್ರಕಾರ ಪ್ಯಾಟೆ ಮಂದಿ ಕಾಡಿಗೆ ಬಂದ್ರು ನೀವು ಎಷ್ಟೆಷ್ಟು ಫೇಸ್ನ ಸೀಸನ್ 1 ನೋಡಿರ್ಬೋದು. ನೀವು ಚಂದನ್ ಅವರು ಇಂಟ್ರೊಡಕ್ಷನ್ಸ್ ಬಂದರು, ಯಾರು ಕೂಡ ಅವ್ರೇನು ಸೀರಿಯಲ್ ಎಲ್ಲ ಮಾಡಿರಲಿಲ್ಲ, ಎಲ್ಲ ಹೊಸಬ್ರನ್ನ ಆಡಿಷನ್ಸ್ ಮಾಡಿ ಕರ್ಕೊಂಬಂದಂಥ ಮಾಡೆಲ್ಗಳಾಗಿರ್ಬೋದು, ಇಲ್ಲ ಆಚೆ ಕಡೆ ಕೆಲಸ ಮಾಡ್ತಿಲ್ಲ ಹಂಬಲ್ ತುಂಬ ಇರುತ್ತೆ ಅವ್ರಿಗೆ, ಕಾದು ಅಯ್ಯೋ ನಾನೇನೋ ಸಾಧನೆ ಮಾಡಬೇಕು ಗುರು ಅಂತ ಅಂಥವ್ರನ್ನ ಕರ್ಕೊಂಬರ್ಬೇಕು. ಬಟ್ ಇವ್ರು ಏನಾಗ್ತದೆ ಅಂತಂದರೆ ಈಗ ಸದ್ಯ ಕಲರ್ಸಲ್ಲಿ ಆಗಿರ್ಬೋದು, ಇಲ್ಲ ಅಂತಂದರೆ ZL ಆಗಿರ್ಬೋದು, ಈಗ ಬರ್ತಾ ಇರೋಂಥ ರಿಯಾಲಿಟಿ ಶೋಗಳಲ್ಲಿ ಲೆಕ್ಕ ಹಾಕೊಂಡ್ರೆ ಅಲ್ಲಿರೋರ್ನೇ ಅಲ್ಲಿ ಕೆಲಸ ಮಾಡ್ತಿರೋನೇ ಕರ್ಕೊಂಬಂದು ಇನ್ನೊಂದು ಕಡೆ ಕುಂಡಿಸ್ತಾ ಇದ್ದಾರೆ. ಮೇ ಬಿ ಡಿವೈಡ್ ಆಗಬೇಕು. ಬೇರೆ ರಿಯಾಲಿಟಿ ಶೋ ಅಂತಂದ್ರೆ ಏನು ಗೊತ್ತಾ, ಹೊಸಬ್ರನ್ನ ಕರ್ಕೊಂಬಂದು ಅವ್ರನ್ನೇ ಈಗ ಆ್ಯಂಕರಿಂಗ್ ಬೇಕಾದ್ರೆ ಒಳ್ಳೆ ಫೇಮಸ್ ಇರೋನೇ ಕರ್ಕೊಂಬಂದು ನಿಲ್ಲಿಸ್ತೆ, ಅವ್ರನ್ನ ಹ್ಯಾಂಡಲ್ ಮಾಡೋಕ್ಕೆ. ಯಾಕಂದರೆ ಯಾರೊಬ್ಬರು ಆ್ಯಂಕರಿಂಗ್ ಬೇಕೇ ಬೇಕಾಗುತ್ತೆ. ಬಟ್ ಹೊಸಬ್ರನ್ನ ಕರ್ಕೊಂಬಂದಾಗ ಇಂಡಸ್ಟ್ರಿಗೆ ಹೊಸಬ್ರು ಪರಿಚಯ ಆಗ್ತಾರೆ, ಅವ್ರಿಗೂ ಕೂಡ ಒಂದು ಲೈಫ್ ಸಿಗುತ್ತಾ. ಸೊ ಆ ಥರ ಎಲ್ಲ ಡಿಫ್ರೆಂಟಾಗಿ ಯೋಚನೆ ಮಾಡಬೇಕು. ಯಾಕಂದರೆ ಮುಂಚೆ ನಾನು ನೋಡಿರೋ ಮಟ್ಟಿಗೆ ಕಂಟೆಂಟ್ಗಳು ಯಾವ ಥರ ಇರ್ತಿತ್ತು ಅಂತಂದರೆ ಒಂದೊಂದು ಆ ಒಂದು ಸ್ಕೇಲ್ ಮಾಡಬೇಕಾದ್ರೆ ಒಂಥರ ವಾವ್ ಅಂತ ಅನ್ಸೋದು. ಬಟ್ ಈಗೆಲ್ಲ ಕಂಟೆಂಟ್ಗಳು ಏನೋ ನನ್ನ ಪ್ರಕಾರ ಅಷ್ಟೊಂದು ಹಿಡ್ತಾ ಇಲ್ಲ ಅಂತ ಅನ್ಸುತ್ತೆ. ಮೇ ಬಿ ಆ ಒಂದು ಟ್ಯಾಲೆಂಟ್ ಏನಿದೆ ಆ್ಯಕ್ಚುಲಿ ಈ ಒಂದು ಜನ್ರೇಷನಲ್ಲಿ ಒಂದು ಸ್ವಲ್ಪ ಬರೀಬೇಕು, ಒಂದು ಸ್ವಲ್ಪ ನೀಟಾಗಿ ಕೂತ್ಕೊಂಡು ಕಂಟೆಂಟ್ನ ಯೋಚನೆ ಮಾಡಿ ನೀಟಾಗಿರೋ ರಿಯಾಲಿಟಿ ಶೋಗಳನ್ನ ತರಬೇಕು. ಬಿಗ್ ಬಾಸ್ ನನ್ನ ಪ್ರಕಾರ ಒಂದೇ ಥರ ಬರ್ತಾ ಇದ್ರು ಕೂಡ ಡಿಫ್ರೆಂಟ್ ಮೈಂಡ್ ಸೆಟ್ ಇರೋದ್ರಿಂದ ಬಿಗ್ ಬಾಸ್ ಅಷ್ಟು ಕ್ಲಿಕ್ ಆಗಕ್ಕೆ ಚಾನ್ಸ್ ಆಯಿತು. ಬಟ್ ಇವಾಗ ಏನಾಗುತ್ತೆ, ಪ್ಯಾಟೆ ಮಂದಿ ಹಳ್ಳಿ ಲೈಫ್ ಆಗಿರ್ಬೋದು, ಯಾಕಂದರೆ ನಿಮ್ಗೆ ಗೊತ್ತಿರೋ ಹಾಗೆ ಆಲ್ರೆಡಿ ನಾವು ಪದೇ 4 ಸೀಸನ್ ನೋಡಿರೋದ್ರಿಂದ ಒಂದು ಐಡಿಯಾ ಇದೆ, ಓಕೆ ಇದೇ ಥರನೇ ಬರ್ಬೋದು, ಇದೇ ರೀತಿಯೇ ಅಲ್ಲಿ ಆ್ಯಕ್ಚುಲಿ ಆ ಥರ ಒಂದು ಕೆಲಸಗಳನ್ನ ಮಾಡಿಸ್ಬೋದು ಅಂತ. ಬಟ್ ಬಿಗ್ ಬಾಸ್ ಆ ಥರ ನೀವು ಐಡಿಯಾಸ್ಗಳು ಇಟ್ಕೊಳಕ್ಕಾಗಲ್ಲ, ಅದೇ ರೀತಿ ವ್ಯಕ್ತಿಗಳು ಬರೋದು. ಯಾಕಂದರೆ ಬಂದಂಥ ವ್ಯಕ್ತಿ ಹೌದು 11 ಸೀಸನ್ಗಳಲ್ಲಿ ನೀವು ನೋಡೋ ಹಾಗಿದ್ರೆ ಒಂದೊಂದು ಡಿಫ್ರೆಂಟ್ ಕ್ಯಾರೆಕ್ಟರ್ಗಳು ಯಾರು ಕೂಡ ಆ ಥರ ರಿಪೀಟೆಡ್ ಬರಲೇ ಇಲ್ಲ. ಈಗ ನೋಡಿ ಫಾರ್ ಎಕ್ಸಾಂಪಲ್ ಉಷಾ ವೆಂಕಟ್ ಥರ ಇನ್ನೊಬ್ರು ಬರಲೇ ಇಲ್ಲ, ಇನ್ನೊಬ್ರು ಬರಲೇ ಇಲ್ಲ, ಇನ್ನೊಬ್ರು ಬರಲಿಲ್ಲ, ಲಾಯರ್ ಜಗದೀಶ್ ಥರ ಇನ್ನೊಬ್ರು ಕ್ಯಾರೆಕ್ಟರ್ ಬರೋಕ್ಕಾಗಲ್ಲ.
ಮೇ ಬಿ ಆ ಮನುಷ್ಯನ ಗುಣನೇ ಆ ಥರ ಇರುತ್ತಲ್ಲ, ಒಬ್ಬೊಬ್ರು ಒಂದೊಂಥರ ಡಿಫ್ರೆಂಟ್ ಕ್ಯಾಟಗರಿಲಿ ಇರ್ತಾರೆ. ಸೊ ನನ್ನ ಪ್ರಕಾರ ಬಿಗ್ ಬಾಸು ಯೂನಿಕ್ ಶೋ ಅಂತ ಅನ್ಸ್ಕೊಳ್ಳೋಕೆ ಇದೇ ರೀಸನ್ನು. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ನಮ್ಮ ಕಿಚ್ಚ ಸುದೀಪ್ ಸರ್ ಅವರ ಒಂದು ಆ್ಯಂಕರಿಂಗ್ ರೋಲ್ ಪಾತ್ರ ಇದೆ ಗೊತ್ತಾ, ಒಂಥರ ಕೃಷ್ಣ ಪರಮಾತ್ಮ ಸೀಸನ್ ತನಕನೂ ಅವ್ರೊಬ್ರದೇ ಲೈಕ್ ಒಂದೇ ಜಾನರಲ್ಲಿ ಬರ್ತಾ ಇರೋದು. ಸೊ ಅಂದ್ರೆ ಒಂದೇ ವ್ಯಕ್ತಿತ್ವ ಇಟ್ಕೊಂಡು ಬರ್ತಾ ಇದ್ದಾರೆ. ಒಂದೇ ಅಂದರೆ ಅವ್ರನ್ನೆಲ್ಲ ಹ್ಯಾಂಡಲ್ ಮಾಡಬೇಕು ಅಂತ ಇದೆ ಗೊತ್ತಾ, ಅದು ತುಂಬಾ ಕಷ್ಟ. ಕಮ್ಮಿ ಆಗಿಲ್ಲ, ಅದನ್ನ ಸಖತ್ತಾಗಿ ಹ್ಯಾಂಡಲ್ ಮಾಡ್ತಾರೆ. ಆ್ಯಂಡ್ ಇನ್ನೊಂದು ಕಡೆ ನಾನು ಹೇಳ್ಬೇಕು ಅಂದರೆ ಇನ್ನೊಬ್ಬ ಆ್ಯಂಕರು ಓಜಿ ಆ್ಯಂಕರ್ ಅಂತ ಹೇಳ್ತೀನಿ, ನಮ್ಮ ಅಕುಲ್ ಬಾಲಾಜಿ ಅವರು. ಅವರಿದ್ರೆ ಒಂಥರ ಎನರ್ಜಿನೇ ಬೇರೆ, ಡಿಫ್ರೆಂಟ್ ಸ್ವ್ಯಾಗ್ ಇರುತ್ತೆ. ಆ್ಯಂಡ್ ಅವರು ಒಂದು ಆ್ಯಂಕರಿಂಗ್ ಶೈಲಿನೇ ವಿಭಿನ್ನ. ಆ್ಯಂಡ್ ಅವ್ರು ಹ್ಯಾಂಡಲ್ ಮಾಡುವಂಥ ಸಿಚುವೇಶನ್ಸ್ ಇದೇ ಒಂಥರ ಡಿಫ್ರೆಂಟು. ಮೇ ಬಿ ಕೆಲವೊಂದ್ಸತಿ ಏನಾಗುತ್ತೆ ಗೊತ್ತಾ, ಆ್ಯಂಕರಿಂಗ್ ಮಾಡಬೇಕಾದ್ರೆ ಇವ್ರಿಗೂ ಕೂಡ ರಿಟರ್ನ್ ಬೈದಿರೋದು ಕೂಡ ಉಂಟು. ಕೆಲವೊಂದ್ಸತಿ ಕಂಟೆಸ್ಟೆಂಟ್ಗಳು ಏನಪ್ಪಾ ಅಂದ್ರೆ ಬೇಡ ಅನ್ನೋದು ಕೂಡ ಬಿಟ್ಟೋಗಿರೋದು ಕೂಡ ಉಂಟು. ಅಂಡ್ ಇವರು ಕೂಡ ಅದೇ ರೀತಿ ಹೋಗೋ ಬೇಡ ಅಂತ ಹೇಳಿರೋದು ಕೂಡ ಉಂಟು. ಸೊ ಸಖತ್ತಾಗಿರುತ್ತೆ ಆ್ಯಕ್ಚುಲಿ ಬ್ಯಾಂಟರ್ ಹೇಳಬೇಕು ಅಂತಂದರೆ. ಆ್ಯಂಡ್ ನನ್ನ ಪ್ರಕಾರ ಎರಡೂ ಶೋಗಳು ಕ್ಲಿಕ್ ಆಗುತ್ತೆ. ಬಟ್ ಇವಾಗ ಟೈಮಿಂಗ್ಸ್ ಬಗ್ಗೆ ನಾನು ಆಲ್ರೆಡಿ ಒಂದು ಅಪ್ಡೇಟ್ ಅದನ್ನೇ ಈ ಒಂದು ವಿಡಿಯೋ ಮಾಡ್ತಾ ಇರೋದು. ಮೇ ಬಿ ಟೈಮಿಂಗ್ಸ್ ಇವಾಗ ಬಿಗ್ ಬಾಸ್ ಅವರು ಕೂಡ 9:30 ಇಂದ 9ಗೆ ಚೇಂಜ್ ಮಾಡ್ಕೊಳ್ಬೋದು. ಆ್ಯಂಡ್ ಇವರು ಪೇಟೆ ಹುಡುಗಿ ಹಳ್ಳಿ ಲೈಫ್ ಬಂದು ಆ್ಯಕ್ಚುಲಿ 8ರಿಂದ 9 ಬರುತ್ತೆ. ಸೊ ಎರಡು ಟೈಮಿಂಗು ಈ ಥರ ಇದ್ದರೆ ಎರಡು ವ್ಯೂವರ್ಶಿಪ್ ಏನೋ ಅಂತ ಹೊಡೆತ ಬೀಳಲ್ಲ, ಡಿಫ್ರೆನ್ಷಿಯೇಷನ್ ಬರಲ್ಲ. ಹೌದು, ಯಾಕಂತಂದ್ರೆ ಇವಾಗ ಏನಾಗುತ್ತೆ ಅಂತಂದ್ರೆ TRP ಅಟ್ ದ ಮೂಮೆಂಟ್ ಒಂದೇ ಸತಿ ಬರ್ತಾ ಇದೆ ಅಂತಂದಾಗ ಇನ್ ಕೇಸ್ ಏನಾದರೂ ಶೋ ಸ್ವಲ್ಪ ಬೇಗ ಸ್ಟಾರ್ಟ್ ಆಗೋದ್ರಿಂದ ಪೇಟೆ ಮಂದಿ ಹಳ್ಳಿ ಲೈಫ್ ಅವ್ರಿಗೆ ಅದೊಂದು ಅಡ್ವಾಂಟೇಜ್ ಇರುತ್ತೆ. ಯಾಕೆ ಅಂತಂದರೆ ಅವ್ರಿಗೆ ಒಂದು ಗೊತ್ತಿರುತ್ತೆ, ಒಂದು ಚೆನ್ನಾಗಿ ಏನಾದ್ರು ಕಂಟೆಸ್ಟೆಂಟ್ಗಳು ಬಂದು ಒಳ್ಳೊಳ್ಳೆ ಒಂಥರ ಈಗ ಹೆಂಗಂತಂದ್ರೆ ಬೀಳೋದು ಹೇಳೋದು ಅವೆಲ್ಲ ಮಾಡ್ತಾ ಇದ್ದಾಗ ಜನಗಳಿಗೆ ನ್ಯಾಚುರಲ್ ಆಗಿ ಒಂದು ಇಂಟ್ರೆಸ್ಟ್ ಬರುತ್ತೆ. ಈಗ ರಜತ್ ಅವರೆಲ್ಲ ಬಂದಿದ್ದು ಅದೇ ಇದ್ರಲ್ಲಲ್ವಾ. ಸೊ ಆ್ಯಕ್ಚುಲಿ ಅವಾಗೆಲ್ಲ ಇಂಟ್ರೆಸ್ಟ್ ಬರುತ್ತೆ. ಓಕೆ ಇವ್ರನ್ನ ನೋಡಬೇಕು, ಏನೋ ಒಂದು ಇದೆಯಪ್ಪ ಇವ್ರ ಹತ್ರ, ಏನೋ ಒಂದು ಸ್ವಲ್ಪ ಮ್ಯಾಜಿಕ್ ಮಾಡಿಬಿಡ್ತಾರೆ ಸಡನ್ನಾಗಿ ನೋಡ್ತಾ ಇರಬೇಕಾದ್ರೆ. ಅದೇ ರೀತಿಯೇ ಲೈಕ್ ಬಿಗ್ ಬಾಸ್ ಅವ್ರಿಗೂ ಒಂದು ಸ್ವಲ್ಪ ಮ್ಯಾಜಿಕ್ ಮಾಡಬೇಕು ಅಂದರೆ ಕಂಟೆಸ್ಟೆಂಟ್ಗಳು ಬೇಕೇ ಬೇಕು. ಯಾಕಂದರೆ ನಿಮ್ಗೆ ಗೊತ್ತಿರೋ ಹಾಗೆ ಲಾಸ್ಟ್ ಸೀಸನಲ್ಲಿ ನಮಗೆ ರಿವ್ಯೂಸ್ ಬಂದಿರೋ ಪ್ರಕಾರ ಒಂದಷ್ಟು ಕಮೆಂಟ್ಸ್ಗಳನ್ನ ಆಲ್ರೆಡಿ ನೋಡಿದ್ದೀವಿ. 4 ವಾರ ಇದ್ದಾಗ ಒಂಥರ ಡಿಫ್ರೆಂಟ್ ವ್ಯೂವರ್ಶಿಪ್ ಬರ್ತಾಯಿತ್ತು, ಡಿಫ್ರೆಂಟ್ ರಿವ್ಯೂಸ್ಗಳು ಬರ್ತಾಯಿತ್ತು. ಬಟ್ ಆಫ್ಟರ್ 4 ವೀಕ್ಸ್ ನನಗೆ ಗೊತ್ತಿರೋ ಮಟ್ಟಿಗೆ ಎಲ್ಲರೂ ಒಂಥರ ಏನೋ ಒಂಥರ ಡಿಫ್ರೆಂಟಾಗಿ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಬಿಟ್ರು. ಅಂದರೆ ಏನಂತ ಇಂಟ್ರೆಸ್ಟಿಂಗ್ ಆಗಿಲ್ಲ, ಬೋರಿಂಗ್, ಅಂದರೆ ಯಾರು ಕೂಡ ಎಂಗೇಜ್ ಆಗಿರಲಿಲ್ಲ. ಎಂಗೇಜ್ ಆಗಿ ಇಡ್ಸಿದ್ದು ಯಾರಪ್ಪ ಅಂದರೆ ನನ್ನ ಪ್ರಕಾರ ಲಾಯರ್ ಜಗದೀಶ್ ಅವರೇ. ಯೂಶಲಿ ಏನಾಗ್ತಿತ್ತು ಅಂತಂದಾಗ ಅವ್ರಾದ್ಮೇಲೆ ರಜತ್ ಅವ್ರು ಬಂದ್ಮೇಲೆ ಒಂದು ಸ್ವಲ್ಪ ಎಂಗೇಜ್ ಆಗಿಟ್ರು. ಯಾಕಂದರೆ ರಜತ್ ಅವರು ಒಂಥರ ಹನುಮಂತು ಬಂದ್ಮೇಲಂತೂ ಇನ್ನೂ ಡಿಫ್ರೆಂಟ್ ಕ್ಯಾಟಗರಿ ಅಂತ ಹೇಳ್ಬೋದು. ಉತ್ತರ ಕರ್ನಾಟಕದಂತೂ ಹೆವಿ ಸಪೋರ್ಟ್ ಮಾಡಿದ್ರು. ಸೊ ಈಗ ಈ ಜಾನರಲ್ಲಿ ಏನಪ್ಪ ಅಂತಂದರೆ ಇವಾಗ ಬರ್ತಿರೋ ಬಿಗ್ ಬಾಸ್ ಸೀಸನಲ್ಲಿ ಒಂದಷ್ಟು ಯುನೀಕ್ ಕ್ಯಾರೆಕ್ಟರ್ಗಳನ್ನ ಕರ್ಕೊಂಡ್ಬರ್ಬೇಕು. ಆ್ಯಂಡ್ ಮೋರ್ ಓವರ್ ಒಂದು 4-5 ಜನ ಸ್ವಲ್ಪ ಫೇಮಸ್ ಇರೋನ ಕರ್ಕೊಂಬನ್ನಿ. ಯಾಕಂದರೆ ನಾರ್ಮಲ್ ಫೇಮಸ್ ಇರೋನ ಕರ್ಕೊಂಬಂದಾಗ ಅಷ್ಟೊಂದು ವ್ಯೂವರ್ಶಿಪ್ ತೊಗೊಳಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಇಲ್ಲಾಂದರೆ ಯುನೀಕ್ ಮೈಂಡ್ ಸೆಟ್ಟು ನಮ್ಮ ರಾಯ ಜಗದೀಶ್ ಅಂತವ್ರನ್ನ, ಇಲ್ಲಾಂದರೆ ಲಾರ್ಡ್ ಪ್ರತಾಪ್ ಅಂತವ್ರನ್ನ, ಇಲ್ಲ ಉಷಾ ವೆಂಕಟ್ ಅಂತವ್ರನ್ನ ಹುಡುಕೊಂಡು ಕರ್ಕೊಂಬಂತು ಅಂತಂದರೆ ಎಪಿಕ್ ಆಗಿ ಬರುತ್ತೆ ಅಂತಲೇ ಅನಿಸುತ್ತೆ. ಒಟ್ಟಿನಲ್ಲಿ ಗೈಸ್, ಈಗ ಟೈಮಿಂಗ್ ಬಗ್ಗೆ ನಿಮಗೆ ಅನಿಸುತ್ತೆ. ಸೊ ಎರಡು ಶೋಗಳ ಬಗ್ಗೆ ನೀವು ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಸದ್ಯಕ್ಕೆ ಜಿ ಕನ್ನಡದ ಕಡೆಯಿಂದ ಯಾವುದೋ ಅಪ್ಡೇಟ್ ಬರ್ತಾ ಇಲ್ಲ. ಅಂದರೆ ಲೈಕ್ ಏನೋ ಒಂದು ಇದಾಯ್ತು, ಆಡಿಷನ್ ಆಯ್ತಲ್ಲ, ಅದ್ರ ಅಪ್ಡೇಟ್ ಏನೋ ಕೊಟ್ಟಿಲ್ಲ. ಮೇ ಬಿ ನೆಕ್ಸ್ಟ್ ವೀಕಲ್ಲಿ ಒಂದು ಅಪ್ಡೇಟ್ ಬರ್ಬೋದು ಅಂತ ಅನ್ಕೊಂಡಿದ್ವಿ. ಸೊ ಅದೇನೋ ಬಂತು ಅಂತ ನಿಮಗೆ ತಿಳಿಸ್ಕೊಡ್ತೀವಿ. ಸೊ ಇದಾಗಿತ್ತು ಗೈಸ್ ನಮ್ಮ ಒಂದು ವಿಡಿಯೋ. ಏನನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಗೈಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ನೋಡೋದಿಲ್ಲ, ಅಲ್ಲಿದ್ದಂಗೆ ಬಾಯ್.